ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 43. ಲೇಖಕರು ಕೈಸರ್ ಜಹಾ. ಆರ್ಯನ್ ಅಂಗಡಿ ಬಳಿ ಬಂದು ಎಲ್ಲವನ್ನು ಕ್ಲೀನ್ ಮಾಡಿಸಿದವನು ಅಲ್ಲಿಯೇ ಪಕ್ಕದ ಅಂಗಡಿಯಲ್ಲಿ ಟೀ ಕುಡಿಯುತ್ತಾ ನಿಂತನು. ಅಲ್ಲ, ಅಂಗಡಿನೂ ಇಲ್ಲ, ಕೆಲಸನೂ ಇಲ್ಲ, ನನ್ನ ಬಳಿ ದುಡ್ಡೂ ಇಲ್ಲ. ಈಗ ಮನೆ ಖರ್ಚು ಹೇಗೆ ಮಾಡೋದು? ಅಪ್ಪ ಹೇಳಿದ ಹಾಗೆ ದೊಡ್ಡಪ್ಪ ಜಾಸ್ತಿ ಏನೂ ಕೊಡಲ್ಲ. ಏನು ಮಾಡೋದು ಎಂದು ಯೋಚಿಸುತ್ತಾ ಕೂರುವನು. ಊಟ ಸಹ ಮಾಡದೆ ತುಂಬ ಸಮಯ ಅಲ್ಲಿಯೇ ಕುಳಿತವನು ಕಾವ್ಯಾಳ ನೆನಪಾಗಿ ಆಕೆಯ ಆಫೀಸಿಗೆ ಹೋಗಿದ್ದಾಳೆ, ಅವಳನ್ನು ಕರೆದುಕೊಂಡು ಮನೆಗೆ ಹೋಗೋಣ ಎಂದು ಯೋಚಿಸುವನು. 4 ಗಂಟೆಗೆ ಆಕೆಯ ಆಫೀಸ್ ಬಳಿ ಬಂದು ನಿಂತವನು ಕಾವ್ಯಾಳಿಗೆ ಕಾಲ್ ಮಾಡಿದಾಗ ಅವನ ಕಾಲ್ ಪಿಕ್ ಮಾಡಿದವಳು, ಹೇಳಿ ಆರ್ಯನ್ ಎಂದಾಗ, ನಿಮ್ಮ ಆಫೀಸ್ ಹತ್ತಿರ ಇದ್ದೆ, ನಿಮ್ಮ ಪಿಕ್ ಮಾಡೋಣ ಅಂತ ಬಂದೆ ಎಂದಾಗ, ಸಾರಿ ಆರ್ಯನ್, ನಾನು ಈಗ ತಾನೇ ಮನೆಗೆ ಬಂದೆ, ನೀವು ಬನ್ನಿ ಎಂದು ಹೇಳಿ ಕಾಲ್ ಕಟ್ ಮಾಡುವಳು. ಆರ್ಯನ್ಗೆ ಬೇಜಾರಾಗುವುದು. ತನಗೆ ಒಂದು ಮಾತನ್ನು ಹೇಳದೆ ಮನೆಗೆ ವಾಪಸ್ ಹೋಗಿದ್ದಾರಲ್ಲ, ನಾನು ಪಿಕ್ ಮಾಡುತ್ತಿರಲಿಲ್ಲವೇ ಎಂದು ಯೋಚಿಸಿದವನು ಅಲ್ಲಿಂದ ಮನೆಗೆ ವಾಪಸ್ ಬರುವನು. ಎಲ್ಲರೂ ಹಾಲಿನಲ್ಲಿ ಮುಂದೇನು ಎಂದು ಯೋಚಿಸುತ್ತಾ ಕುಳಿತಿರುವರು. ಕಾವ್ಯ ತಾನೇ ಹೋಗಿ ಎಲ್ಲರಿಗೂ ಟೀ ಮಾಡಿಕೊಂಡು ಬಂದವಳು ತಾನು ಕುಳಿತುಕೊಂಡು, ಮಾವ, ಏನು ಯೋಚನೆ ಮಾಡಬೇಡಿ, ನಾನು ಸ್ಯಾಲರಿ ಮೇಲೆ ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡಿದ್ದೇನೆ, ಇವತ್ತು 1-2 ದಿನಗಳಲ್ಲಿ ಆಗುತ್ತೆ ಎಂದು ಹೇಳಿದಾಗ ಜಯದೇವರವರು, ಬೇಡಮ್ಮ ಕಾವ್ಯ, ಬೇಡ, ಮೊದಲೇ ನಿನ್ನ ದುಡ್ಡನ್ನು ನಾವು ಹಾಳು ಮಾಡಿದ್ದೇವೆ, ಮತ್ತೆ ಪುನಃ ಹಣ ಇಲ್ಲ ಕಣಮ್ಮ, ಬೇಡ ಎಂದಾಗ, ಯಾಕೆ ಮಾವ ಬೇಡ? ನಾನು ಈ ಮನೆಯವಳು ತಾನೆ, ಮತ್ತ್ಯಾಕೆ ಬೇಡ ಅಂತ ಹೇಳ್ತಿದ್ದೀರಾ? ಅಷ್ಟಕ್ಕೂ ಅದೇನು ಬೇಕು ಅಂತ ಹಾಳು ಮಾಡಿದ್ದು ಅಲ್ಲವಲ್ಲ, ಆಗಿದ್ದು ಆಗಿ ಹೋಯಿತು ಬಿಡಿ ಎನ್ನುವಳು. ಅಷ್ಟರಲ್ಲಿ ಆರ್ಯನ್, ಹೌದು ಕಾವ್ಯ, ಅಪ್ಪ ಹೇಳ್ತಾ ಇರೋದು ಸರಿನೇ, ನಿಮ್ಮ ಬಳಿನೇ ಪದೇ ಪದೇ ಹೇಗೆ ದುಡ್ಡು ತೆಗೆದುಕೊಳ್ಳುವುದು ಹೇಳಿ, ಬೇಡ ಎಂದು ಹೇಳುವನು ಆರ್ಯನ್. ಏನೂ ಆಗಲ್ಲ, ಈಗ ಮೊದಲು ಅಂಗಡಿ, ಆಮೇಲೆ ಬೇರೆ ವಿಷಯ. ನೋಡಿ, ಆ ಏರಿಯಾದಲ್ಲಿ ಒಳ್ಳೆ ಶ್ರೀಮಂತರು ಹೋಗಿ ಶಾಪಿಂಗ್ ಮಾಡುವ ತರಹ ಯಾವ ಅಂಗಡಿಗಳೂ ಇಲ್ಲ. ಅದಕ್ಕೆ ನೀವು ಇವಾಗ 2 ಫ್ಲೋರಿನಲ್ಲಿ ಅಂಗಡಿ ಮಾಡಿಸಿ, ಸ್ವಲ್ಪ ಮಾಡರ್ನ್ ರೀತಿಯಲ್ಲಿ ಮಾಡಿಸಿ, ಆವಾಗ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಆಮೇಲೆ ಚೆನ್ನಾಗಿ ವ್ಯಾಪಾರ ಆದರೆ ಹೋಮ್ ಡೆಲಿವರಿ ಸಹ ಕೊಡುವಿರಂತೆ. ನೋಡಿ ಆರ್ಯನ್, ಇವಾಗ ನಾವು ಹೇಗೆ ಬೆಳೆಯಬೇಕು ಎನ್ನುವುದನ್ನು ಯೋಚನೆ ಮಾಡಬೇಕು ಅಷ್ಟೆ. ಅದು ಬಿಟ್ಟು ನನ್ನದು ದುಡ್ಡು ಬೇಡ, ಅದೆಲ್ಲ ಏನಿಲ್ಲ ಎನ್ನುವಾಗ, ಎಷ್ಟಕ್ಕೆ ಅಪ್ಲೈ ಮಾಡಿದ್ದೀರಾ ಎಂದು ಆರ್ಯನ್ ಕೇಳುವನು. 30 ಲಕ್ಷಕ್ಕೆ ಮಾಡಿದ್ದೀನಿ ಎಂದು ಕಾವ್ಯ ಹೇಳಿದಾಗ ಗಾಬರಿಗೊಂಡ ಆರ್ಯನ್, ಕಾವ್ಯ, ಅಷ್ಟೊಂದು ಹಣನಾ? ರೀಪೇ ಹೇಗೆ ಮಾಡೋದು? ಮತ್ತೆ ನಿಮಗೆ ಅಷ್ಟು ಸಿಗುತ್ತಾ ಎಂದು ಕೇಳಿದಾಗ, ತಿಂಗಳಿಗೆ ನನ್ನ ಸ್ಯಾಲರಿಯಲ್ಲಿ ಕಟ್ಟಾಗುತ್ತೆ. ನಮ್ಮ ಕಂಪನಿ ಅಕೌಂಟ್ ಬ್ಯಾಂಕಿನಲ್ಲಿ ಇರುವ ಕಾರಣ ಬ್ಯಾಂಕ್ ಮ್ಯಾನೇಜರ್ ಬಳಿ ಬಾಸ್ ಮಾತನಾಡಿದರು. ಹಾಗಾಗಿ ಆಯಿತು ಎಂದು ಹೇಳಿದಾಗ, ಬೇಡ ಕಾವ್ಯ, ಅಷ್ಟೊಂದು ದುಡ್ಡು ಬೇಡ ಎಂದಾಗ, ಅಯ್ಯೋ ಆರ್ಯನ್, ನೀವು ಸುಮ್ಮನೇರಿ, ಈಗ ಮೊದಲು ಅಂಗಡಿ ರೆಡಿ ಮಾಡಿಸಿ, ಆಮೇಲೆ ಬೇರೆ ವಿಷಯ. ಮಾವ, ನೀವು ಏನೂ ಯೋಚನೆ ಮಾಡಬೇಡಿ, ಅಂಗಡಿಯಲ್ಲಿ ಚೆನ್ನಾಗಿ ಲಾಭ ಬರುತ್ತೆ ನೋಡಿ, ಆಗ ಬೇಕಿದ್ದರೆ ನೀವೇ ಲೋನ್ ಕಟ್ಟುವಿರಂತೆ, ಈಗ ಬೇಡ ಅಂತ ಹೇಳಬೇಡಿ ಮಾವ ಎಂದಾಗ ಸ್ವಲ್ಪ ಯೋಚಿಸಿದ ಜಯದೇವರವರು, ಆಯಿತು ಕಣಮ್ಮ, ಹಾಗೇ ಆಗಲಿ ಎಂದು ಹೇಳುವರು. ಕಾವ್ಯ ಲೋನ್ಗೆ ಅಪ್ಲೈ ಮಾಡಿದ್ದು ಮನೆಯವರಿಗೆ ಸ್ವಲ್ಪ ನೆಮ್ಮದಿ ನೀಡುವುದು, ಆದರೆ ಆರ್ಯನ್ಗೆ ಒಂದು ರೀತಿಯ ಮುಜುಗರ ಎನಿಸುವುದು. ಏನು ಮಾಡಬೇಕೆಂದೇ ತಿಳಿಯುವುದಿಲ್ಲ. ಪದೇ ಪದೇ ಕಾವ್ಯಾಳ ಬಳಿ ಹಣ ತೆಗೆದುಕೊಳ್ಳುವುದು ಸರಿ ಎನ್ನಿಸುವುದಿಲ್ಲ. ರಾತ್ರಿ ಊಟ ಮುಗಿದ ನಂತರ ಪುಸ್ತಕ ಓದುತ್ತಿದ್ದ ಕಾವ್ಯಾಳನ್ನು ನೋಡಿ, ಕಾವ್ಯ ಎಂದು ನಿಧಾನವಾಗಿ ಕರೆದಾಗ ಹಾಗೆಯೇ ಓದುತ್ತಾ ಕುಳಿತು ಹಾಂ ಎನ್ನುವಳು. ಅವಳಿಂದ ಪುಸ್ತಕ ತೆಗೆದುಕೊಂಡವನು, ನಾನು ಹೇಳುವುದನ್ನು ಮೊದಲು ಕೇಳಿಸಿಕೊಳ್ಳಿ ಎಂದಾಗ, ಆರ್ಯನ್, ನೀವು ಹೇಳಿದರೆ ತಾನೇ ನಾನು ಕೇಳಿಸಿಕೊಳ್ಳುವುದು ಎನ್ನುವಳು.
ನೀವು ಯಾಕೆ ಇಷ್ಟೊಂದು ಸಹಾಯ ಮಾಡ್ತಾ ಇದ್ದೀರಾ? ನೋಡಿ ಆರ್ಯನ್, ಕೇಳಿದ್ದನ್ನೇ ಪದೇ ಪದೇ ಕೇಳಬೇಡಿ ನೀವು. ನಾನು ಮಲಗಬೇಕು, ನಿದ್ದೆ ಬರುತ್ತಿದೆ ಎಂದು ಸೋಫಾದ ಮೇಲೆ ಮಲಗಿ ಹೊದಿಕೆಯನ್ನು ಮುಚ್ಚಿಕೊಂಡಾಗ ಸಿಟ್ಟಾದನು ಆರ್ಯನ್. ಆಕೆಯನ್ನು ಅಲ್ಲಿಂದ 2 ಕೈಗಳಲ್ಲಿ ಎತ್ತಿಕೊಂಡು ಮಂಚದ ಮೇಲೆ ಮಲಗಿಸುವನು. ಕಾವ್ಯ ಏನಾಯಿತು ಎಂದು ತಿಳಿಯುವಷ್ಟರಲ್ಲಿ ಆಕೆಯನ್ನು ತನ್ನ ಪಕ್ಕ ಮಂಚದ ಮೇಲೆ ಮಲಗಿಸುವನು. ಎದ್ದವಳು ಆರ್ಯನ್ ಏನಿದು ಎಂದು ಕೇಳಿದಾಗ ಆಕೆಯ ಪಕ್ಕ ಬಂದು ಕುಳಿತವನು ಅವಳ ಮುಖದ ಹತ್ತಿರ ಬಾಗಿ, ನೀವು ಇನ್ನು ಮೇಲಿಂದ ಇಲ್ಲಿಯೇ ಮಲಗುವುದು ಎಂದಾಗ ಅವನ ಬಿಸಿ ಉಸಿರಿಗೆ ಕಂಪಿಸಿದಳು. ನನ್ನಿಷ್ಟ, ನಾನು ಎಲ್ಲಿಯಾದರೂ ಮಲಗುತ್ತೇನೆ. ಕಾವ್ಯ, ನೀವು ಪಕ್ಕ ಇಲ್ಲದೆ ನನಗೆ ನಿದ್ದೆ ಬರಲ್ಲ. ನಿಮ್ಮ ಹತ್ತಿರ ಮಾತನಾಡೋಣ ಅಂತ ಬಂದರೆ ಹೊದಿಕೆ ಮುಚ್ಚಿ ಅಲ್ಲಿಯೇ ಮಲಗುತ್ತೀರಾ. ನೋಡಿ, ನಾವು ನೋಡುವವರಿಗೆ ಮಾತ್ರ ಗಂಡ ಹೆಂಡತಿ. ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯ ಗಂಡ ಹೆಂಡತಿ ಸಂಬಂಧ ಇಲ್ಲ ಆರ್ಯನ್. ಯಾವುದೇ ರೀತಿಯ ಆಕರ್ಷಣೆಯೂ ಇಲ್ಲ. ಅಂದ ಮೇಲೆ ನಾನಿಲ್ಲದೆ ನಿಮಗೆ ಯಾಕೆ ನಿದ್ದೆ ಬರೋಲ್ಲ? ಏನೋ ಕಾವ್ಯ, ಅದೆಲ್ಲ ಗೊತ್ತಿಲ್ಲ ನನಗೆ. ಆದರೆ ನೀವು ನನ್ನ ಪಕ್ಕ ಇಲ್ಲದೆ ನನಗೆ ನಿದ್ದೆ ಬರಲ್ಲ. ಸರಿ, ಏನೋ ಮಾತನಾಡಬೇಕು ಅಂದ್ರಲ್ಲ, ಏನು ಹೇಳಿ? ನೀವು ಇಷ್ಟೊಂದು ದುಡ್ಡನ್ನು ಯಾಕೆ ಕೊಡ್ತಿದ್ದೀರಾ ಕಾವ್ಯ? ಅವನ ಮಾತುಗಳನ್ನು ಕೇಳಿ ತನ್ನ ಹಣೆ ಚಚ್ಚಿಕೊಂಡವಳು. ಎಷ್ಟು ಸಲ ಹೇಳಲಿ ನಿಮಗೆ ಆರ್ಯನ್, ನನಗೆ ನಿಮ್ಮೆಲ್ಲರ ಬಗ್ಗೆ ಯೋಚನೆ ಇದೆ ಅಂತ ಎಂದು ಹೇಳಿದಾಗ, ನಾನು ಇನ್ನು ಮೇಲಿಂದ ಅಂಗಡಿಗೆ ಹೋಗುತ್ತೇನೆ ಎಂದು ಚಿಕ್ಕ ಮಕ್ಕಳ ಹಾಗೆ ಆರ್ಯನ್ ಹೇಳುವನು. ಸಂತೋಷಗೊಂಡವಳು, ನಿಜವಾಗಲೂ ಆರ್ಯನ್, ನನಗೆ ತುಂಬ ಖುಷಿಯಾಗುತ್ತಿದೆ. ಆರ್ಯನ್, ಈಗ ಅಂಗಡಿಯನ್ನು ಸ್ವಲ್ಪ ಒಳ್ಳೆಯ ರೀತಿಯಲ್ಲಿ ಗ್ರೋಸರಿ ಶಾಪ್ ತರಹ ಮಾಡಿ. ಆವಾಗ ನಿಮಗೂ ಮಾಮೂಲಿ ಅಂಗಡಿ ಅಂತ ಅನ್ನಿಸೋಲ್ಲ ಎಂದಾಗ, ಆಯಿತು, ಹಾಗೆಯೇ ಮಾಡಿಸ್ತೀನಿ. ಅದೆಲ್ಲ ಓಕೆ, ನೀವು ಇಲ್ಲಿಯೇ ಮಲಗಬೇಕು ಎಂದಾಗ ಸರಿ ಎನ್ನುವಳು. ಅವನು ತನ್ನ ಜಾಗಕ್ಕೆ ಹೋಗಿ ಮಲಗುವನು. ಕಾವ್ಯ ಅವನಿಗೆ ಬೆನ್ನು ಮಾಡಿ ಮಲಗಿದಾಗ ತನ್ನ ಕಡೆ ತಿರುಗಿಸಿ ಮಲಗಲು ಹೇಳುವನು. ಅವನ ಹೊಸ ರೀತಿಯ ವರ್ತನೆಗೆ ಆಕೆ ಮನಸ್ಸಿನಲ್ಲಿಯೇ ನಗುವಳು. ನಕ್ಕವಳು ಅವನ ಕಡೆ ತಿರುಗಿ ಕಣ್ಣು ಮುಚ್ಚಿ ಮಲಗಿದಾಗ ಆಕೆಯ ಕೈಯನ್ನು ಎಳೆದುಕೊಂಡವನು ತನ್ನ ಕೆನ್ನೆಯ ಕೆಳಗೆ ಇಟ್ಟುಕೊಂಡು ತುಂಬ ಸಮಯ ಆಕೆಯನ್ನು ನೋಡಿದವನು ಮಲಗುವನು. ಆಕೆಯ ಮನಸ್ಸಿನಲ್ಲಿ ತುಂಬ ಸಂತೋಷವಾಗುವುದು. ಆರ್ಯನ್ ಮಲಗಿದ ನಂತರ ನಿಧಾನವಾಗಿ ಕಣ್ಣು ತೆಗೆದು ನೋಡಿದವಳು ಮನದಲ್ಲೇ ನಗುತ್ತಾ, ನಿಮಗೆ ನಾನು ಇಷ್ಟ ಆಗ್ತಾ ಇದ್ದೇನೆ ಆರ್ಯನ್, ಆದರೆ ನಿಮಗೆ ಇದು ಗೊತ್ತಾಗುತ್ತಿಲ್ಲ ಅಷ್ಟೆ. ಇರಲಿ, ನಿಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ಹೊರಗೆ ಹೇಗೆ ತರಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ತುಂಬ ಸರಳ ವ್ಯಕ್ತಿ ಆರ್ಯನ್. ಇದೇ ಗುಣಗಳು ನನಗೆ ಇಷ್ಟ ಆಗೋದು. ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಯೂ ಹೋಗಲ್ಲ. ಆದರೆ ನಿಮ್ಮ ಮನಸ್ಸಿನಲ್ಲಿರುವ ಪ್ರೀತಿಯನ್ನು ಹೊರಗೆ ತರಬೇಕು. ನೀವಾಗಿಯೇ ನನ್ನನ್ನು ಪ್ರೀತಿಸುತ್ತೀರಾ ಅಂತ ಹೇಳಬೇಕು ಎಂದು ಅವನ ಕೆನ್ನೆಯನ್ನು ಮುಟ್ಟಿ ಕೂದಲಲ್ಲಿ ಕೈ ಆಡಿಸಿ ನಿಧಾನವಾಗಿ ಅವನ ಕೆನ್ನೆಗೆ ಮುತ್ತನ್ನು ನೀಡಿದವಳು ನಗುತ್ತಾ ನಿದ್ದೆಗೆ ಜಾರುವಳು. ಹೀಗೆಯೇ ದಿನಗಳು ಕಳೆಯುವುದು. ಕಾವ್ಯ ಲೋನ್ ಹಣ ಬಂದಾಗ ಆರ್ಯನ್ಗೆ ನೀಡುವಳು. ಜನಾರ್ದನ್ ರವರು ಸಹ ತಮ್ಮನಿಗೆ ಸಹಾಯಕ್ಕೆಂದು 10 ಲಕ್ಷಗಳನ್ನು ನೀಡುವರು. ಆರ್ಯನ್ ಅಂಗಡಿಯನ್ನು ನವೀನ ರೀತಿಯಲ್ಲಿ ಕಟ್ಟಿಸಿ ಪೇಂಟ್ ಮಾಡಿಸಿ ಮುಗಿದ ನಂತರ ತಾನು ಮತ್ತು ಕಾವ್ಯ ಏನೇನು ಬೇಕು ಎಲ್ಲವನ್ನು ಆರ್ಡರ್ ಮಾಡಿ ಬರುವರು. ಬೇಕಾದ ಎಲ್ಲ ಸಾಮಗ್ರಿಗಳು ಬಂದ ನಂತರ ಕಾವ್ಯ ಹೇಳಿದ ಹಾಗೆ ತಾನೇ ಎಲ್ಲ ಖುದ್ದು ನಿಂತು ಜೋಡಿಸುವನು. ಅಂಗಡಿಗೆ ಏನು ಹೆಸರನ್ನು ಇಡುವುದೆಂದು ಯೋಚಿಸುವರು. ಅದನ್ನು ತನ್ನ ತಂದೆಯ ಜೊತೆ ಮಾತನಾಡಿದಾಗ ಅದನ್ನು ಕಾವ್ಯ ಬಳಿ ಕೇಳು ಎನ್ನುವರು. ಆಕೆ ಯೋಚಿಸಿ ಫ್ಯಾಮಿಲಿ ಮಾರ್ಟ್ ಎಂದು ಇಡಲು ಹೇಳುವಳು. ಇದರ ಮಧ್ಯೆ ಚಾಂದಿನಿ ಮತ್ತು ಪ್ರತೀಕ್ ಬೇರೆ ಹೋಗುತ್ತಿರುವ ವಿಷಯ ಎಲ್ಲರಿಗೂ ತಿಳಿಯುವುದು. ಕಾವ್ಯ ಕಾಲ್ ಮಾಡಿ ಬುದ್ಧಿ ಹೇಳಲು ನೋಡಿದರೆ ಆಕೆಗೆ ಉಲ್ಟಾ ಮಾತನಾಡುವಳು ಚಾಂದಿನಿ. ಜನಾರ್ದನ್ ರವರು ಮನೆಗೆ ತಮಗೆ ದುಡ್ಡು ನೀಡದೆ ಜಯದೇವರವರಿಗೆ ನೀಡಿದರು.
ಸ್ವಂತ ಮಗನಿಗೆ ನೀಡಲಿಲ್ಲ ಎಂದು ಪ್ರತೀಕ್ ಬಳಿ ಹೇಳುವಳು. ಪ್ರತೀಕ್ ಆಕೆಯ ಯಾವುದೇ ಮಾತುಗಳಿಗೆ ಹೆಚ್ಚು ತಲೆಕೆಡಿಸಿಕೊಳ್ಳದೆ ಮತ್ತು ತನ್ನ ಕೈಯಲ್ಲಿ ಆದಷ್ಟು ಮಾಡುವೆ ಎಂದು ಹೇಳಿ ಸುಮ್ಮನಾಗುತ್ತಿದ್ದನು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.